ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಲೈಫಲ್ಲಿ ಒನ್ ಡೇ. ಬಟ್ ಈ ಒನ್ ಡೇನಲ್ಲಿ ನಾವೇನಾಗಿತ್ತು ಅಂತ ನೋಡೋಣವಾ? ಸೊ ಇದು ಮ್ಯಾಂಗೋ ಫೆಸ್ಟಿವಲ್ ಅಂತ ಕತಾರ್ನಲ್ಲಿ ಮಾಡ್ತಾಯಿದ್ರು. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಇಂಡಿಯಾ ಎಂಬಸಿ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಮಾಡ್ತಾ ಇರೋದು. ಇದು ಸೆಕೆಂಡ್ ಟೈಮು. ಮ್ಯಾಂಗೋದಲ್ಲಿ ತುಂಬಾ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇತ್ತು. ಡಿಶಸ್ ಅಷ್ಟೇ ತುಂಬಾ ವೆರೈಟೀಸ್ ಇತ್ತು. ಮತ್ತು ಸ್ವೀಟ್ಸ್ ಆಗಲಿ, ಬೇಕ್ರಿ ಐಟಮ್ಸ್ ಆಗಲಿ, ಜ್ಯೂಸ್ ಆಗಲಿ, ಐಸ್ ಕ್ರೀಮ್ ಆಗಲಿ, ಮತ್ತು ಇದು ಏನು ಪಿಕಲ್ಸ್ ಆಗಲಿ, ಉಪ್ಪಿನಕಾಯಿ, ತುಂಬ ಅಂದರೆ ತುಂಬಾ ವೆರೈಟೀಸ್ ಇತ್ತು. ಚಾಟ್ಸ್ ಆಗಲಿ, ಲೈಕ್ ಪಾನಿಪುರಿ, ಬೇಲ್ಪುರಿ, ಸಮೋಸ, ತುಂಬ ಇದೇ ಥರ ಏನೇನೋ ಇತ್ತು. ನಿಮಗೆ ಏನು ತಿನ್ನಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ವೆರೈಟೀಸ್ ಆಫ್ ಫುಡ್ಸ್ ಇತ್ತು. ಮ್ಯಾಂಗೋನೂ ಅಷ್ಟೇ ತುಂಬ ಇತ್ತು. ತೋತಾಪುರಿ ಆಗಲಿ, ಆಲ್ಫೆನ್ಸೋ ಆಗಲಿ, ಮತ್ತು ಬಾದಾಮ್ ಆಗಲಿ, ತುಂಬ ಅದೇ ಥರ ತುಂಬ ವೆರೈಟೀಸ್ ಇತ್ತು. ಎಲ್ಲ ಹೆಸರುಗಳು ನಂಗೆ ನೆನಪಿಲ್ಲ. ಮತ್ತು ಕಾಬೂಲ್ ಕಡಲೆನಲ್ಲೂ ಕೂಡ ಅದಕ್ಕೂ ಏನೋ ಮ್ಯಾಂಗೋನ ಕಟ್ ಮಾಡಿಬಿಟ್ಟು ನಾವು ಊಸ್ಲಿ ಅಂತ ಮಾಡ್ತೀವಲ್ಲ, ಸೊ ಅದೇ ಥರ. ಮತ್ತು ಮ್ಯಾಂಗೋನ ಒಣಗಿಸ್ಬಿಟ್ಟು ನಾವು ಹೊರ್ಗಡೆ ಉಪ್ಪಿನಕಾಯಿ ಹಾಕ್ತೀವಲ್ಲ, ಆ ಥರ ಒಣಗಿಸಿರೋ ಉಪ್ಪಿನಕಾಯಿನೂ ಕೂಡ ಬಾಕ್ಸ್ ಮಾಡಿ ಇಟ್ಟಿದ್ರು ಸೇಲ್ಗೆ ಅಂತ. ಮತ್ತು ಸ್ಲೈಸಸ್ನ ಒಣಗಿಸ್ಬಿಟ್ಟು ಡ್ರೈ ಫ್ರೂಟ್ಸ್ ಥರ ಇವಾಗ ಸೇಲ್ ಮಾಡ್ತಾರಲ್ಲ ಆ ಥರ. ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಉಪ್ಪಿನಕಾಯಿನ ಅದು ಉಪ್ಪಿನದು ನೀರಲ್ಲಿ ಮ್ಯಾಂಗೋ ಸ್ಲೈಸಸ್ನ ಕಟ್ ಮಾಡಿಬಿಟ್ಟು ಇಲ್ಲಿ ತಿನ್ನೋದು ಜಾಸ್ತಿ. ಸೊ ಅದೇ ಥರ. ಮತ್ತು ಇಲ್ಲಿ ಈ ಥರ ನಾವು ಎಲ್ಲಾದರೂ ಬೆಂಗಳೂರಲ್ಲಿ ಅಥವಾ ಮೀನ್ಸ್ ಕರ್ನಾಟಕದಲ್ಲಿ ಎಲ್ಲಾದರೂ ಹೋದರೆ ಈ ರೋಡ್ ಸೈಡಲ್ಲಿ ವಿಸಿಟಿಂಗ್ ಪ್ಲೇಸ್ಗಳಲ್ಲಿ ಈ ಥರ ಲೋಟದಲ್ಲಿ ನೆಲ್ಲಿಕಾಯಿ, ಮಾವಿನಕಾಯಿ ಸೀಸನ್ ವೈಸು ಉಪ್ಪು ಖಾರ ಹಾಕಿ ಮಾರ್ತಾ ಇರ್ತಾರಲ್ಲ, ಸೊ ಅದೇ ಥರ ಇಲ್ಲೂ ಮಾಡಿಟ್ಟಿದ್ರು. ತುಂಬಾ ಟೇಸ್ಟಿ ಅನಿಸ್ತಾಯಿತ್ತು ತಿಂತಾಯಿದ್ರೆ. ತೋತಾಪುರಿ ಮಾವಿನಕಾಯಿನಲ್ಲಿ ಮಾಡಿಟ್ಟಿದ್ರು. ತುಂಬಾ ಮಜಾ ಕೊಡ್ತಾಯಿತ್ತು ತಿಂದರೆ. ನಾವು ಫಸ್ಟಿಗೆ ಉಪ್ಪಿನಕಾಯಿ ತಿಂದ್ವಿ. ಅದಾದಮೇಲೆ ಕೇಕ್ ತೊಗೊಂಡ್ರು ನಮ್ಮ ಮಕ್ಕಳು. ಕೇಕ್ ತಿಂದ್ವಿ. ಅದಾದಮೇಲೆ ಪಾನಿಪುರಿ ತಿಂದ್ವಿ. ಪಾನಿಪುರಿ ಬಂದು ಜೈತೂನ್ ರೆಸ್ಟೋರೆಂಟ್ನವ್ರು ಬಂದಿದ್ದರು. ಈ ಸಲ ಅಷ್ಟೇ ರೆಸ್ಟೋರೆಂಟವರು ತುಂಬ ಬಂದಿದ್ದರು. ಜೈತೂನ್ ಬಂದಿತ್ತು, ದೇಸಿ ಡಾಬಾ ಬಂದಿತ್ತು, ಮತ್ತು ಕ್ಯಾಲಿಕಟ್ ರೆಸ್ಟೋರೆಂಟ್ ಬಂದಿತ್ತು. ಇದೇ ಥರ ತುಂಬ ಫೇಮಸ್ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಕೂಡ ಅಲ್ಲಿ ಸ್ಟಾಲ್ಗಳ್ನ ಹಾಕಿದರು. ತುಂಬಾ ಖುಷಿ ಕೊಡ್ತಾಯಿತ್ತು ಅಲ್ಲೆಲ್ಲ ಸ್ಟಾಲ್ಗಳ್ನ ನೋಡ್ತಾಯಿದ್ರೆ. ಇನ್ನು ಮ್ಯಾಂಗೋ ಸೇಲ್ಸ್ ಬಂದು ಲೂಲು, ಸಫಾರಿ ಈ ಥರದವೇ ಅವರು ಸ್ಟಾಲ್ಗಳ್ನ ಹಾಕ್ಕೊಂಡು ಸೇಲ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿ ವೆರೈಟೀಸ್ ಆಫ್ ಮ್ಯಾಂಗೋಸ್ ಎಲ್ಲ ಬಂದಿತ್ತು. ಅದ್ರ ಜೊತೆಗೆ ಬೇರೆ ಬೇರೆ ಕೆಲವರೆಲ್ಲ ದಾಳಿಂಬೆ ಹಣ್ಣು, ಡ್ರ್ಯಾಗನ್ ಫ್ರೂಟ್ನೆಲ್ಲ ಇಟ್ಟಿದ್ರು ಸೈಡ್ ಬಿಸ್ನೆಸ್ ಆಗಲಿ ಅಂತ. ಪಪ್ಪಾಯ ಆಗಲಿ, ಪೈನಾಪಲ್ ಆಗಲಿ ಅಂತ. ಸೊ ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸೊ ಇಟ್ಸ್ ಓಕೆ. ಇದು ಮುಂದಕ್ಕೆ ಹೋಗ್ತಾ ನೋಡ್ತಾ ಇರ್ಬೋದು, ಇದು ಸಫಾರಿ ಹೈಪರ್ ಮಾರ್ಕೆಟ್ದು ಶಾಪು. ಈ ಥರ ಬಾಕ್ಸ್ಗಳನ್ನೇ ಇಟ್ಟಿದ್ರು. ಬಟ್ ನಮಗೆ ಅದು ತೋತಾಪುರಿ ಒಂದು ಇಷ್ಟ ಆಯಿತು. ಬಟ್ ನಮಗೆ ರೇಟಲ್ಲೇನೂ ಡಿಫ್ರೆನ್ಸ್ ಅನಿಸ್ಲಿಲ್ಲ ಶಾಪ್ಗೂ ಮತ್ತು ಅಲ್ಲಿ ಫೆಸ್ಟಿವಲ್ ಟೈಮಲ್ಲೂ ಸೇಮೇ ಅಂತ ಅನಿಸ್ತಾಯಿತ್ತು. ಕೆಲವೊಂದಿನ್ನೂ ಜಾಸ್ತಿನೇ ಇಟ್ಟಿದ್ರು ಬೈ ಹೇರ್ ಅಂತ ಹೇಳ್ಬಿಟ್ಟು. ನೋಡಿ ಐಸ್ ಕ್ರೀಮು ಅಷ್ಟೇ ವೆರೈಟಿ ಆಫ್ ಐಸ್ ಕ್ರೀಮ್. ಅಂದರೆ ಮ್ಯಾಂಗೋ ವಿತ್ ದಟ್, ಮ್ಯಾಂಗೋ ವಿತ್ ದಿಸ್ ಅಂದ್ಕೊಂಡು ಮ್ಯಾಂಗೋ ಫ್ಲೇವರ್ಸ್ನಲ್ಲೇ ತುಂಬ ಡಿಫ್ರೆಂಟಾಗಿ ಇಟ್ಟಿದ್ರು. ಜ್ಯೂಸಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಇಂಡಿಯನ್ ಸೂಪರ್ ಮಾರ್ಕೆಟ್ದು ಜ್ಯೂಸಸ್ ತೊಗೊಂಡ್ವಿ. ಸೊ ತುಂಬಾ ಟೇಸ್ಟಿಯಾಗಿತ್ತು ಜ್ಯೂಸಸ್ಸು. ಮ್ಯಾಂಗೋ ಫಿಶ್ ಕರಿ ತುಂಬಾ ಚೆನ್ನಾಗಿತ್ತು. ಮ್ಯಾಂಗೋ ಫ್ರಾನ್ಸ್ ಕರಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾಡಿದ್ವಿ. ಬಟ್ ಅಂದಿವೇ ಹೋಗ್ತಾ ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಲೇಟರ್ ಆನ್ ಪ್ಲ್ಯಾನ್ ಚೇಂಜ್ ಆಯಿತು, ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳಿ. ಸೊ ಹಂಗಾಗಿ ತೊಗೊಳ್ಳಿಲ್ಲ. ಬಟ್ ಅಲ್ಲಿ ಟೇಸ್ಟಿಂಗ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಇಲ್ಲಿ ಮ್ಯಾಂಗೋ ಫಿಶ್ ಕರಿ ಆ ಥರ ಏನಾದರೂ ಟ್ರೈ ಮಾಡಬೇಕು ಅಂದರೆ ಜೈತೂನ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಕೇರಳದವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಮ್ಯಾಂಗೋ ಫಿಶ್ ಕರಿ ಆ ಥರದ್ದೆಲ್ಲ. ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಅಷ್ಟು ಜನಕ್ಕೆ ಗೊತ್ತಿಲ್ಲ ಅದು. ಸೊ ಹಂಗಾಗಿ ನೋಡಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಹೋಳಿಗೆ ಕೂಡ ಇತ್ತು. ಹೋಳಿಗೆ, ಶೀಕರಣೆ, ಮ್ಯಾಂಗೋ ಶೀಕರಣೆ ಮಾಡ್ತಾರಲ್ಲ, ಸೊ ಅದು, ಮತ್ತು ಮ್ಯಾಂಗೋ ರೋಲು, ಮ್ಯಾಂಗೋ ಸಮೋಸ ನೋಡ್ತಾ ಇರ್ಬೋದು. ಈ ಥರ ಎಲ್ಲ ಮಾಡಿ ಇಟ್ಟಿದ್ರು. ನಾವು ಸಮೋಸನೂ ಕೂಡ ಟ್ರೈ ಮಾಡಿದ್ವಿ, ಪಾನಿಪುರಿ ಟ್ರೈ ಮಾಡಿದ್ವಿ, ಮತ್ತು ಮೋಮೋಸ್ ಟ್ರೈ ಮಾಡಿದ್ವಿ. ಮೋಮೋಸ್ ಮ್ಯಾಂಗೋ ಚಿಕನ್ ಅಂತ ತುಂಬ ಚೆನ್ನಾಗಿತ್ತು.
ಮತ್ತು ಅದಾದಮೇಲೆ ಇನ್ನೇನು ತೊಗೊಂಡ್ವಿ ಅಂತಂದರೆ ಅಷ್ಟೇ, ಇನ್ನೂ ಏನೇನೋ ತೊಗೊಂಡ್ವಿ ಅನಿಸುತ್ತೆ. ಐಸ್ ಕ್ರೀಮ್ ತೊಗೊಂಡ್ವಿ, ಮ್ಯಾಂಗೋ ಐಸ್ ಕ್ರೀಮ್ ಜೈತೂನಲ್ಲಿ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. 60 ಅಲ್ಲಿ ಸಮಥಿಂಗ್ ಏನೋ ಹೇಳಿದ್ರು, ಚೆನ್ನಾಗಿತ್ತು. ವೆರೈಟೀಸ್ ಆಫ್ ಪ್ಯಾನ್ ಕೇಕ್ ಮಾಡ್ತಾಯಿದ್ರು, ದೋಸೆ ಮಾಡ್ತಾಯಿದ್ರು. ಏನಿಲ್ಲ ಅಂತ ನಮಗೆ ಆಶ್ಚರ್ಯ ಆಗ್ತಾಯಿತ್ತು. ರೈಸ್ ಪಡ್ಡಿಂಗ್ ಅಂತ ಇಟ್ಟಿದ್ರು, ಅದೇನೋ ರೈಸ್ ಸ್ಟಿಕ್ ಅಂತ ಎಲ್ಲ ಇಟ್ಟಿದ್ರು. ಡಿಫ್ರೆಂಟಾಗಿ ಸೇಲ್ ಮಾಡ್ತಾಯಿದ್ರು. ತುಂಬಾ ಖುಷಿಯಾಯಿತು. ಪಾಯಸ ಇಟ್ಟಿದ್ರು, ಮ್ಯಾಂಗೋ ಪಾಯಸ, ಮ್ಯಾಂಗೋ ಸೇಮಿಯಾ ಅಂತ ಇಟ್ಟಿದ್ರು. ಕೇಕ್ಸ್ ಅಂತೂ ಕೇಳಲೇಬೇಡಿ, ತುಂಬಾ ವೆರೈಟಿ ಆಫ್ ಕೇಕ್ಸ್ ಎಲ್ಲ ಇಟ್ಟಿದ್ರು. ಕಪ್ ಕೇಕ್ಸ್ ಇಟ್ಟಿದ್ರು, ಪ್ಯಾನ್ ಕೇಕ್ ಮಾಡ್ತಾಯಿದ್ರು ಇನ್ಸ್ಟೆಂಟಾಗಿ. ಇದೇ ಥರ ಲಾಸ್ಟ್ ಟೈಮು ಡೇಟ್ಸ್ ಫೆಸ್ಟಿವಲ್ ಅಂತ ಮಾಡಿದರು. ಆವಾಗಲೂ ಅಷ್ಟೇ ಡೇಟ್ಸ್ನಲ್ಲೇ ವೆರೈಟೀಸ್ ಅಂತ ಮಾಡಿದರು. ಈ ಸಲ ಮ್ಯಾಂಗೋದಲ್ಲಿ ನೋಡ್ತಾ ಇರ್ಬೋದು, ಇದೇ ಪಾಯಸ. ಒಂದು ಫುಲ್ಲು ಪ್ಲೇನು, ಒಂದು ಸೇಮಿಯಾ ಹಾಕಿ ಮಾಡಿರ್ತಕ್ಕಂಥದ್ದು. ಈ ಸಲ ಮ್ಯಾಂಗೋ ಫೆಸ್ಟಿವಲ್ನ ಅಷ್ಟೇ ವೆರೈಟೀಸ್ ಆಫ್ ಫುಡ್ಡು ನಿಮಗೆ ಸಿಗ್ತಾ ಹೋಗುತ್ತೆ. ನೀವೇನಾದರೂ ಹೋಗಿಲ್ಲ ಅಂದರೆ, ನಾನು ಈ ವಿಡಿಯೋ ನೀವೇನಾದರೂ ನೋಡ್ತಾ ಇದ್ದರೆ, ಅಂದರೆ ಶನಿವಾರ 21 ಲಾಸ್ಟು ಅಂತ ಎಲ್ಲ ವೆಬ್ಸೈಟಲ್ಲೂ ಹಾಕಿದ್ದಾರೆ. ಸೊ ಇವತ್ತು ಹೋಗಿ ನೋಡ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಏನಾದರೂ ಫುಡೀಸ್ ಆಗಿದ್ದರೆ, ಫುಡ್ಡಿ ಲವರ್ಸ್ ಆಗಿದ್ದರೆ, ಯು ಕ್ಯಾನ್ ಟ್ರೈ ಡಿಫ್ರೆಂಟ್ ಫುಡ್ ಅಂತ ಹೇಳ್ಬೋದು ಅಲ್ಲಿ. ಯಾಕಂದರೆ ಗೊತ್ತಿಲ್ಲ ಹೊರಗಡೆ ಆ ಥರ ಆಪ್ಷನ್ಸ್ ಎಲ್ಲ ಇಟ್ಟಿರ್ತಾರೋ ಇಲ್ವೋ ರೆಸ್ಟೋರೆಂಟ್ಗೆ ನಾವು ಡೈರೆಕ್ಟಾಗಿ ವಿಸಿಟ್ ಮಾಡಿದಾಗ. ಬಟ್ ಅಲ್ಲಿ ಮ್ಯಾಂಗೋ ಫೆಸ್ಟಿವಲ್ಲೇ ಅಂತ ನಡೀತಾ ಇರೋದ್ರಿಂದ ಮ್ಯಾಂಗೋದಲ್ಲೇ ಡಿಫ್ರೆಂಟಾಗಿ ಮಾಡಿ ಇಟ್ಟಿದ್ರು. ತುಂಬಾ ಖುಷಿ ಆಯಿತು. ಸೊ ದೋಸೆ ಸ್ಟ್ರೀಟ್ ಆಗಿರಲಿ, ಪಾನಿಪುರಿಗಳಾಗಿರಲಿ, ದೋಸೆ ಆಗಿರಲಿ, ತುಂಬಾ ವೆರೈಟೀಸ್. ನಿಮ್ಗೇನು ತಿನ್ನಬೇಕು ಅಂತ ಅನಿಸುತ್ತೋ ಅದನ್ನು ನೀವು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಬರ್ಬೋದು. ಇದು ಲೊಕೇಟ್ ಆಗಿರೋದು ಸೂಕ್ ವಾಕಿಫಲ್ಲಿ. ನಿಮಗೆ ಪಾರ್ಕಿಂಗ್ ಏರಿಯಾ ಬಂದು ನದ್ರನ್ ಪಾರ್ಕಿಂಗ್ ಇದೆಯಲ್ಲ, ನದ್ರನ್ ಸೂಕ್ ವಾಕಿಫ್ ಪಾರ್ಕಿಂಗ್. ಸೊ ಅಲ್ಲಿ ಹೋದರೆ ನಿಮಗೆ ವೆರಿ ನಿಯರ್ ಆಗುತ್ತೆ ಪಾರ್ಕಿಂಗು. ನಿಮಗೆ ವಾಕಬಲ್ ಡಿಸ್ಟೆನ್ಸ್, ಒಂದು ಲೈಕ್ 600 ಮೀಟರ್ ಅಷ್ಟೇ ಡಿಸ್ಟೆನ್ಸು, ತುಂಬ ಏನು ದೂರ ಇಲ್ಲ. ಇವರು ನಿಮಗೆ ಐಸ್ ಮಾಡ್ತಾರಲ್ಲ, ಐಸ್ ಕ್ಯಾಂಡಿ, ಅದನ್ನು ಇಲ್ಲಿ ನನ್ನ ಮಗ ವಿಡಿಯೋ ಮಾಡಿದ್ದಾನೆ. ನೋಡ್ತಾ ಇರ್ಬೋದು ಅವರು ಯಾವ ಥರ ಮಾಡ್ತಾರೆ ಅಂತ. ಲೋಟದಲ್ಲಿ ಐಸ್ ಕ್ಯಾಂಡಿನ ಕ್ರಷ್ ಮಾಡಿಬಿಟ್ಟು ಹಾಕ್ಬಿಟ್ಟು, ಆಮೇಲೆ ಅದಕ್ಕೆ ಒಂದು ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಆ ಥರ ಎಲ್ಲನೂ ನಿಮ್ಗೇನು ಬೇಕು ಅನಿಸುತ್ತೋ ಆ ಥರ ಡಿಫ್ರೆಂಟಾಗಿ ಐಟಮ್ಸ್ನ ಇಟ್ಟಿದ್ರು ಈ ಸಲ. ತುಂಬಾ ಖುಷಿ ಆಯಿತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಮಕ್ಕಳೂ ಅಷ್ಟೇ. ಯಾಕಂದರೆ ಅವ್ರಿಗೂ ಡಿಫ್ರೆಂಟಾಗಿ ಏನೇನೋ ತಿನ್ನೋಕ್ಕೆ ಸಿಗುತ್ತಲ್ಲ, ಆಬ್ವಿಯಸ್ಲಿ ಮಕ್ಳಿಗೆ ಖುಷಿ ಆಗುತ್ತೆ. ಸೊ ನಮಗೂ ಒಂಥರ ವೀಕೆಂಡಲ್ಲಿ ರಿಲೀಫ್ ಮೂಡ್ ಅನಿಸ್ತು. ಯಾಕಂದರೆ ನಾವು ಇಂಡಿಯಾದಲ್ಲಿ ಅಷ್ಟೇ ಈ ಥರ ಮ್ಯಾಂಗೋ ಫೆಸ್ಟಿವಲ್ ಆಗಲಿ ಅಥವಾ ಈ ಅವರೆಕಾಳು ಟೈಮಲ್ಲಿ ಅವರೆಕಾಳು ಪರ್ಸೆ ಅಂತ ಎಲ್ಲ ನಡೀತಾ ಇರುತ್ತೆ. ಸೊ ಅದು ನಮ್ಗೆ ಅಲ್ಲಿ ಮಾತ್ರ ನೋಡೋಕ್ಕೆ ಸಿಗುತ್ತೆ, ಇಲ್ಲಿ ನೋಡೋಕ್ಕೆ ಸಿಗಲ್ಲ ಅಂತ ಅನ್ನೋ ಹಾಗೇ ಇಲ್ಲ. ಯಾಕಂದರೆ ಇವರು ಕೂಡ ಇಲ್ಲಿ ಈ ಥರ ಚಿಕ್ಕದಾಗಿ ಏನೋ ಒಂದು ನಮಗೆ ಮಾಡಿ ವೀಕೆಂಡಲ್ಲಿ ಒಂದು ಫ್ಯಾಮಿಲಿಗೆ ಟೈಮ್ ಅಂತ ಸಿಗುತ್ತೆ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ. ಅದು ಈ ಥರ ಸಮ್ಮರಲ್ಲಿ ಎಲ್ಲಪ್ಪ ಹೋಗೋದು ಅನ್ನೋ ಇದರಲ್ಲಿ ಇದ್ದಾಗ, ಈ ಥರ ಏರ್ ಕಂಡೀಷನರ್ಡ್ ಪ್ಲೇಸಲ್ಲಿ ಈ ಥರ ಒಂದು ಫೆಸ್ಟಿವಲ್ನ ಆರ್ಗನೈಸ್ ಮಾಡಿದಾಗ ನಮಗೂ ಒಂದು ರಿಫ್ರೆಶ್ ಅಂತ ಅನಿಸುತ್ತೆ. ನೀವೇನಾದರೂ ಹೋಗಿಲ್ಲ ಅಂದರೆ ಇವತ್ತು ಹೋಗಿ ನೋಡಿ ಎಂಜಾಯ್ ಮಾಡಿ. ಹೋಗಿದ್ದವರಾಗಿದ್ದರೆ ಹೇಗನ್ನಿಸ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವೆಲ್ಲ ಏನೇನೆಲ್ಲ ತಿಂದ್ರಿ, ಏನೇನೆಲ್ಲ ಟ್ರೈ ಮಾಡಿದ್ರಿ, ಯಾವ್ದು ಚೆನ್ನಾಗಿತ್ತು, ಯಾವುದು ಚೆನ್ನಾಗಿರಲಿಲ್ಲ ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಬಟ್ ನಾವು ಟ್ರೈ ಮಾಡಿದ್ರಲ್ಲಿ ಎಲ್ಲನೂ ಚೆನ್ನಾಗಿತ್ತು. ಮೋಮೋಸ್ ಮಾತ್ರ ಸ್ವಲ್ಪ ಅದು ಅವರು ಬಿಸಿನಲ್ಲೇ ಇಟ್ಟಿದ್ದರಿಂದ ಸ್ವಲ್ಪ ಹಾರ್ಡ್ ಅನಿಸ್ತು. ಬಟ್ ಅದರಲ್ಲಿ ಏನು ಸ್ಟಫಿಂಗ್ ಮಾಡಿದ್ರಲ್ಲ ಅದು ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದು ನೋಡ್ತಾ ಇರ್ಬೋದು, ಮಿಸಲ್ ಪಾವ್, ವಡಾ ಪಾವ್ ಅವನ್ನೂ ಕೂಡ ಮಾಡಿದರು. ಅದಕ್ಕೂ ಅಷ್ಟೇ ನಿಮಗೆ ಮ್ಯಾಂಗೋ ಸ್ಟಫಿಂಗ್ಸ್ ಥರಂತೆ ಮಾಡಿದರು. ಇದೇ ಥರ ನಿಮಗೆ ತುಂಬಾ ವೆರೈಟೀಸ್ ಸಿಗುತ್ತೆ ಅಲ್ಲಿ. ಇಂಥದ್ದು ಸಿಗಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ಥರನೂ ಸಿಗುತ್ತೆ. ಮ್ಯಾಂಗೋ ಅವಲಕ್ಕಿ ಕೂಡ ಇತ್ತು ಅಲ್ಲಿ. ಸೊ ಪೋಹ ಅಂತ ಹೇಳ್ತಾರಲ್ಲ, ಸೊ ಅದು ಕೂಡ ಇತ್ತು. ಮತ್ತು ನೋಡಿ ಇಲ್ಲಿ ಕುಲ್ಫಿ ಮಾಡಿರೋದು, ಅದು ಎಲ್ಲನೂ ನಿಮಗೆ ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲನೂ ಇತ್ತು. ಹೋಗಿ ಎಂಜಾಯ್ ಮಾಡಿ ಬನ್ನಿ. ಯಾಕಂದರೆ ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ನೆಕ್ಸ್ಟು ನಿಮಗೆ ಸಿಗಲ್ಲ ಮ್ಯಾಂಗೋ ಫೆಸ್ಟಿವಲ್ ಕತಾರ್ನಲ್ಲಿ. ಬೇರೆ ಕಡೆ ಸಿಗ್ಬೋದು, ಬಟ್ ಕತಾರ್ನಲ್ಲಿ ಸಿಗಲ್ಲ ಅಂತ ಹೇಳ್ತಾ, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ಆವಾಗ ನಾನೇನಾದರೂ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೋಡ್ತೀರಾ, ಇಷ್ಟಪಟ್ಟರೆ ನನಗೆ ಲೈಕು ಕಮೆಂಟ್ ಮೂಲಕ ನೀವೇನಾದರೂ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ, ಓಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂದು. ಸೊ ಇದು ಎಷ್ಟು ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Love you all. Bye bye. Take care. Happy weekend.